ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಷ್ಟೇ ಈಕ್ವಲ್ ಶೇರ್ ಇದ್ರೂ ಈ ಹಾಸ್ಪಿಟಲ್ ಪೂರ್ತಿ ರಾಧಿಕಾ ಅಮರ್ ಮೇಲೇನೆ ನಿಂತಿರುತ್ತೆ. ಯಾಕೆಂದ್ರೆ ಡಾಕ್ಟರ್ಸ್ ಕೈಗುಣ ಚೆನ್ನಾಗಿದ್ರೇನೆ ಪೇಷಂಟ್ಸ್ ನಂಬಿ ಬರೋದು. ಹಾಗೆ ರಾಧಿಕಾ ಅಮರ್ ಒಟ್ಟಿಗೆ ಕೆಲಸ ಮಾಡಿ ಒಳ್ಳೆ ಜೋಡಿ ಅನ್ಸ್ಕೋಬೇಕು. ಜೋಡಿ ಅಂದ್ರೆ ಐ ಮೀನ್ ಡಾಕ್ಟರ್ಸ್ ಆಗಿ ಇವ್ರ ಪೇರ್ ಸಕ್ಸಸ್ಫುಲ್ ಆಗ್ಬೇಕು, ಅವ್ರ ಜರ್ನಿ ಒಟ್ಟಿಗೆ ಸಾಗ್ಬೇಕು. ಅವರು ಒಟ್ಟೊಟ್ಟಿಗೆ ಕೆಲಸ ಮಾಡಿ ಚೆನ್ನಾಗಿ ಹೆಸರು ಸಂಪಾದಿಸಿ ಹಾಸ್ಪಿಟಲ್ಗೂ ಕೂಡ ಒಳ್ಳೆ ರೆಪ್ಯುಟೇಷನ್ ತರಬೇಕು. ಸೊ ಅಮರ್ ರಾಧಿಕಾಗೆ ಆಲ್ ದಿ ಬೆಸ್ಟ್ and good luck. ರಾಧಿಕಾ ಅಮರ್ ನೀವಿಬ್ರು ಹ್ಯಾಂಡ್ ಚೆಕ್ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ಯಾಕೆ? ತಪ್ಪೇನಿದೆ, ನೀವಿಬ್ರೇ ಅಲ್ವಾ ಹಾಸ್ಪಿಟಲ್ ಪಿಲ್ಲರ್ಸ್, ಮಾಡ್ಕೊಳ್ಳಿ. ಕೈ ಕೊಡಿಬಿಟ್ಟಿರಾರೆ. ಆಲ್ ದ ಬೆಸ್ಟ್ ಅಮರ್. ಕೈಗಳೇನೋ ಒಂದಾದ್ವು, ಇನ್ನ ಸಂಬಂಧನೇ ಮುರಿದೋಗುತ್ತೆ ರಾಧಿಕಾ. ನಿನ್ ಮುಖದಲ್ಲಿ ಈ ನಗು ಜಾಸ್ತಿ ದಿನ ಇರಲ್ಲ. ನಾಳೆ ನಿಮ್ ಗಂಡಂದ್ರು ನಿಮ್ಮಿಬ್ರನ್ನ ಬಿಟ್ಟು ದೂರ ಹೋಗ್ತಾರೆ. ನೋಡ್ತಾ ಇರಿ. ಮತ್ಯಾವಾಗ ಹಾಸ್ಪಿಟಲ್ ಇನಾಗ್ರೇಷನ್? ಶೀಘ್ರದಲ್ಲೇ ಮುಹೂರ್ತ. ಆಪರೇಷನ್ ಸ್ಟಾರ್ಟ್ ಸೂನ್. महादेव्यै नमः, आदिदेव्यै नमः, परमपुरुषायै नमः, परमात्मिकायै नमः. ओं चतुर्वेदपण्डिताङ्घ्रिकायै नमः. ओं हिरण्यवर्णां हरणीं सुवर्णरजतस्रजां प्रिया. ಪ್ರಿಯಾ, ಯಾರೇ ಅದು ಅಮರ್ ಜೊತೆ ಮೈಕೈ ಎಲ್ಲ ಮುಟ್ಕೊಂಡು ಮಾತಾಡ್ತಾ ಇದ್ದಾಳೆ? ದರ್ಶಿನಿ ಅಂತೆ, ಮೊನ್ನೆ ಅಮೆರಿಕದಿಂದ ಬಂದಿದ್ದಾಳೆ. ಹಾಸ್ಪಿಟಲ್ಗೆ ಅವಳು ಪಾರ್ಟ್ನರೇ. ಮತ್ಯಾಕೆ ಅಮರ್ಗೆ ಪಾರ್ಟ್ನರ್ ತರ ಆಡ್ತಿದ್ದಾಳೆ? ಮದ್ವೆನೂ ಆಗಿರೋ ಹಾಗಿದೆ. ಹೌದು, ಅಲ್ಲಿ ನೋಡು, ಅಲ್ಲಿ ಪಕ್ಕದಲ್ಲಿದ್ದಾರಲ್ಲ ಅವರೇ ಇವಳ ಗಂಡ. ದುಡ್ಡು ಅವ್ರದು, ಶೋಕಿ ಇವಳ್ದು. ನೋಡ್ತಾ ಇದ್ದೀನಿ. पद्मे स्थितां पद्मवर्णां तामिहोपक्वये श्रियं मनसः काममाकोतिं वाचः सत्यमसीमहि पशूनां रूपमन्नस्यमय श्रीश्रियतामिसः कर्दमेन प्रजा भूतामयि शम्भव कर्दमा श्रियं वासे मे कुले मातरं पद्ममालिनीम् आपःसृजन्तसिद्धानि चिक्लेतवसमे गृहे निच देवेन्मातरं श्रियं वासे मे कुले.
ದೊಡ್ಡತ್ತೆ ಬನ್ನಿ. ಆಧ್ರಾಂ ಪುಷ್ಕರಣೀಂ ಪುಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ಆಧ್ರಾಂ ಯಕ್ಕರಣೀಂ ಮಿಷ್ಟಿಂ ಸುವರ್ಣಾಂ ಹೇಮಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ಆಲ್ ದಿ ಬೆಸ್ಟ್ ರಾಧಿಕಾ, ಕಂಗ್ರ್ಯಾಚುಲೇಷನ್ಸ್. ಆಲ್ ದಿ ಬೆಸ್ಟ್ ಅಮರ್. ಥ್ಯಾಂಕ್ಸ್. ಬಲಗಾಲಿಟ್ಟು ಒಳಗೆ ಹೋಗಿಮ್ಮ. ಆನಂದಃ ಕರ್ದಮಚ್ಚೈವಾಚಿಕ್ಲೇತೆ ಇತಿ ವಿಶ್ರುತ ಋಷಯಸ್ತಯಸ್ತಯ ಪುತ್ರ ಸ್ವಯಂ ಸೀದೇಪಿ ದೇವತಾ ಪದ್ಮಾಸನೆ ಪದ್ಮವೂರು ಪದ್ಮಾಕ್ಷಿ ಪದ್ಮಸಂಭವೆ ತ್ವಮ್ಮಾಂ ಭಜಸ್ವ ಪದ್ಮಾಕ್ಷಿ ಯೇನ ಸೌಖ್ಯಂ ಲಭಾಮ್ಯಹಂ. ದೊಡಮ್ಮ, ನೀವೇ ಹಚ್ಚಬೇಕು. ಹಚ್ಚಿ ದೊಡ್ಡತ್ತೆ, ಏನ್ ಯೋಚನೆ ಮಾಡ್ತಿದ್ದೀರಾ? ದೊಡ್ಡಮ್ಮ ಏನಾಯ್ತು? ನಾನ್ ದೊಡ್ಡವಳಾಗಿದ್ರು ದೀಪ ಹಚ್ಚೋ ಹಕ್ಕು ಅರ್ಹತೆ ಇನ್ನೊಬ್ಬರದು. ಸುಜಾತ, ಬಾ. ನಾನ್ ದೀಪ ಹಚ್ಬೇಕಾ? ನಾನು ಹಚ್ಚಬಾರ್ದಲ್ವಾ? ಯಾರು ಹೇಳಿದ್ದು? ಅಂದ್ರೆ ನಾನು ನಿನ್ನ ಗಂಡ ಇಲ್ಲ ಅಂತನಾ? ಅವ್ರಿಲ್ಲ ಅಂದ್ರು ಅವರ ಆಸೆನ ನೀನೇ ಅಲ್ವಾ ನೆರವೇರಿಸಿದ್ದು? ನೀನೇ ತಾನೆ ರಾಧಿಕಾನ ಕಷ್ಟಪಟ್ಟು ಓದಿಸಿದ್ದು? ನಿನಗಲ್ದೆ ಇನ್ಯಾರಿಗ ಅರ್ಹತೆ ಇರುತ್ತೆ? ಮತ್ತೆ ದೀಪ ಹಚ್ಚೋಕ್ ಬೇಕಾಗಿರೋದು ಹಣೆಲಿರೋ ಕುಂಕುಮ ಅಲ್ಲ, ಮನುಷ್ಯನಲ್ಲಿರೋ ಒಳ್ಳೆ ಮನಸ್ಸು. ಇಲ್ಲಿ ನಿನ್ನ ಬಿಟ್ಟು ಇನ್ಯಾರಿಗೂ ಈ ಹಾಸ್ಪಿಟಲ್ನ ಉದ್ಘಾಟನೆ ಮಾಡೋ ಹಕ್ಕಿಲ್ಲ. ದೊಡ್ಡತ್ತೆ, ಅಮ್ಮ. ರಾಧಿಕಾ ಅತ್ತೆ, ಅಮ್ಮ. ಏನಿದು? ನಾನೇನೋ ದೊಡ್ಡ ಕೆಲಸ ಮಾಡಿರೋ ಥರ. ನಿಮ್ಮ ತಾಯಿ ಕನಸು ನೆರವೇರಿದೆ. ಅವರ ಕೈಯಿಂದ ದೀಪ ಹಚ್ಚಿಸಿದ್ರೆ ಈ ಹಾಸ್ಪಿಟಲ್ಗೂ ಒಳ್ಳೆ ಪ್ರಾರಂಭ ಸಿಕ್ಕ ಹಾಗಾಗತ್ತೆ. ಅದಕ್ಕೆ ಅವ್ರ ಕೈಲಿ ಹಚ್ಚೋಣ ಅನ್ಕೊಂಡೆ. ಸುಜಾತ, ಬೇಡಮ್ಮ. ತಾಯಿಯಾಗಿ ನಿನ್ನ ಮಕ್ಕಳನ್ನ ನೀನು ತುಂಬಾ ಸಭ್ಯರಾಗಿ ಬೆಳೆಸಿದ್ಯಾ. ಕಷ್ಟವನ್ನೆಲ್ಲ ಸಹಿಸ್ಕೊಂಡು ಅವರನ್ನ ಈ ಮಟ್ಟಕ್ಕೆ ತಂದಿದ್ಯಾ. ನಿನ್ನಂತ ತಾಯಿಗೆ ನಾವೆಲ್ಲ ಕೈ ಎತ್ತಿ ಮುಗಿಬೇಕಮ್ಮ. ಅಯ್ಯಯ್ಯೋ, ಅಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ಬೇಡಿ ಅಮ್ಮ. ಬಾಮ್ಮ. ಆದಿದೇವ್ಯೈ ನಮಃ, ಪರಮಪುರುಷಾಯೈ ನಮಃ, ಪರಮಾತ್ಮಿಕಾಯೈ ನಮಃ. ಓಂ ಚತುರ್ವೇದ ಪಂಡಿತಾಂಗ್ರಿಗಾಯೈ ನಮಃ. ಓಂ ಹಿರಣ್ಯವನ್ನಾಂ ಹರಣೀಂ ಸುವರ್ಣರಜಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ತಾಮ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂಗಾಮಸ್ವಂ ಪುರುಷಾನಹಂ. ಅಸ್ವಪೂರ್ವಾಮೃತಮದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೇಮಪಕ್ವಯೇ ಸೀರ್ಮಾ ದೇವೇಚುಷ್ತಾಂ.
मनसक्का ममाकोतिं वाचः सत्यमसेमहे पशूनां रूपमन्नः समयः श्रियतामिषः कर्दमेन प्रजाभूता मयि शम्भव कर्दमा श्रियं वासे मे कुले मातरं पद्ममालिनी. ಅಮ್ಮ ಹಾಸ್ಪಿಟಲ್ ಹೆಸರೇ ನಡೀತೀರಾ? ಇನ್ಯಾರ ಹೆಸರು ಪುರೋಹಿತ್ರೆ? ರಾಧಿಕಾ ಪ್ರಿಯಾ ಅವ್ರ ತಂದೆ ಕೃಷ್ಣಮೂರ್ತಿ ಅವ್ರ ಹೆಸರಿಟ್ಟಿದ್ದೀವಿ. ಕೃಷ್ಣಮೂರ್ತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಇದೆ. ನಾವಿಲ್ಲೇನು ಶೋ ನೋಡಕ್ಕ ಬಂದಿದ್ದೀವಿ. ನಮಗೆ ಹೆಸರು ಹಾಕ್ಬೇಕು ಹೇಳು? ನಾವು ಅನ್ಕೊಂಡಿರೋದಾಗುತ್ತಲ್ಲ. ಯಾರಿಗೆ ಅರ್ಹತೆ ಇತ್ತೋ ಅವ್ರ ಹೆಸರೇ ಇಟ್ಟಿದ್ದೀರಾ ಬಿಡಿ. ರಾಧಿಕಾ, ನೀನ್ ಹ್ಯಾಪಿನಾ? ತುಂಬಾ ತುಂಬಾ ಖುಷಿಯಾಗಿದ್ದೀನಿ. ನಿನ್ ಸಂತೋಷನೇ ನಮಗ್ ಮುಖ್ಯ. ಪ್ರಿಯಾ, ನೀನು ಅದಕ್ಕಿಂತ ಹ್ಯಾಪಿ ಅನ್ಸುತ್ತೆ? ಹೌದು, ನಾನು ತುಂಬಾ ತುಂಬಾ ಹ್ಯಾಪಿಯಾಗಿದ್ದೀನಿ. ಪುರೋಹಿತ್ರೆ, ನೀವು ಪೂಜೆ ಶುರು ಮಾಡಿ. यस्य च प्रयतो भूत्वा जुहुयादाज्यमन्महं श्रियः पञ्चदशश्चञ्चासी कामः सततं जपेत् आनन्दः कर्दमच्चैवाचिक्लेते इति विश्रुता ऋषयस्तेस्तयः पुत्रा स्वयं सीदेऽपि देवता पद्मासने पद्मवूरू पद्माक्षी पद्मसम्भवे त्वं मां भजस्व पद्माक्षी येन सौख्यं लभाम्यहम् अश्वदायी च गोदायी धनदायी महाधने धनं मे जुषतां देवी सर्वकाम्याद्दसिद्धये पुत्रपौत्रधनं धान्यम् अश्वस्याया बिगोरदं प्रजानां भविष्य माता आयुष्मन्तं करोतु मां. ತೆಂಗಿನಕಾಯಿ ಹೊಡೀರಿ. निच देवेन् मातरं श्रियं वासय मे कुले आर्द्रां पुष्करणीं पुष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो ममावह आर्द्रां यक्करणीं मिष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो ममावह. ಈ ಸಂತೋಷ ನೋಡೋದಕ್ಕೆ ಇವ್ರ ಕೈಲಿ ಹಾಸ್ಪಿಟಲ್ ಶುರು ಮಾಡಿದ್ವಾ? ನೋಡು ದರ್ಶಿನಿ, ಈ ಥರ ಆದರೆ ನಿನ್ನ ಟಾರ್ಗೆಟ್ ರೀಚ್ ಆಗೋದಕ್ಕೆ ತಡ ಆಗತ್ತೆ. ಆಗ ನನ್ನ ಟಾರ್ಗೆಟ್ ಆಟೋಮೆಟಿಕಲಿ ಲೇಟ್ ಆಗತ್ತೆ. ಜಾಸ್ತಿ ದಿನ ಇವ್ರ ಹತ್ರ ಹೇಗೋಕೆ ನನ್ನ ಕೈಯಲ್ಲಾಗಲ್ಲ. ಮೊದಲು ನಮ್ಮ ಮದುವೆ ಆಗಬೇಕು. ಹೇಗಕ್ಕಾಗಲ್ಲ ಅಂದ್ರೆ ವಾಪಸ್ US ಹೋಗ್ತಾ ಇರು. ಕೆಲ್ಸ ಆದ್ಮೇಲೆ ಹೇಳ್ತೀನಿ. ಮದುವೆ ಆಗಕ್ ಮಾತ್ರ ಬಂದ್ಬಿಡು. ಅದೆಲ್ಲ ಡಾರ್ಲಿಂಗ್. ಶ್ರೀನಾಥ್, ನಿಂಗವ್ರ ನಗು ಮಾತ್ರ ಕಾಣಿಸ್ತಿದೆ. ಆದ್ರೆ ನಂಗ್ ಮಾತ್ರ ಅದಾದ ನಂತರ ಬರೋ ದುಃಖನೂ ಕಾಣಿಸ್ತಿದೆ. ಒಟ್ಟಿಗೆ ಇರೋ ಎರಡು ಕುಟುಂಬನೂ ಹೇಗ್ ಬೇರೆ ಆಗ್ತಾರೆ ಅಂತ ನೋಡ್ತಾ ಇರೋ. ಆ ನಗುವಿಗೆ ಎಳ್ಳು ನೀರು ಬಿಡೋ ದಿನ ಹತ್ರನೇ ಇದೆ ಶ್ರೀನಾಥ್. ಅಕ್ಕ ತಂಗಿನ ನೋಡ್ತಿದ್ಯಾ? ಹೇಗ್ ನಗ್ತಿದ್ದಾರೆ ಅಂತ. ಈ ಅಕ್ಕ ತಂಗಿ ಬದುಕನ್ನ ನುಚ್ಚು ನೂರು ಮಾಡದೆ ಹೋದ್ರೆ
ನನ್ನ ಹೆಸರು ದರ್ಶಿನಿನೇ ಅಲ್ಲ. ಈ ದರ್ಶಿನಿ ಇವ್ರು ಬದುಕಿರುವಾಗ್ಲೇ ನರಕ ದರ್ಶನ ಮಾಡಿಸ್ತಾಳೆ. ನಾನು ಅನುಭವಿಸಿರೋದಕ್ಕಿಂತ ಅವ್ರು 100 ಪಟ್ಟು ಜಾಸ್ತಿ ಅನುಭವಿಸ್ಬೇಕು. ನನ್ನ ಸಂತೋಷನೇ ಅವ್ರು ಕಿತ್ಕೊಂಡ್ಬಿಟ್ರು. ಆದ್ರೆ ನೋಡು ನೋಡು ಅವ್ರಿಗ ವಿಷಯನೇ ನೆನಪು ಬರ್ತಿಲ್ಲ. ಅವರೊಳಗೆ ಆ ರಿಗ್ರೆಟ್ ಫೀಲಿಂಗೇ ಇಲ್ಲ. ಅವರಿಗೆ ಆ ವಿಷಯ ನೆನಪು ಮಾಡ್ತೀನಿ. ನೆನಪು ಮಾಡ್ತೀನಿ. ಅದಕ್ ಮೊದಲು ಅವರನ್ನ ಒಬ್ರನ್ನೊಬ್ರು ಕಂಡ್ರೆ ಆಗದೆ ಇರೋ ಹಾಗೆ ಮಾಡ್ತೀನಿ. ಪ್ರೀತಿಯಿಂದ ಇರೋ ಅಕ್ಕ ತಂಗಿ ಮಧ್ಯ ಬೆಂಕಿ ಹಚ್ಕೊಳ್ಳೋ ಹಾಗೆ ಮಾಡ್ತೀನಿ. ಶುದ್ಧ ವೈರಿಗಳಾಗಿ ಬದಲಾಗೋ ಹಾಗೆ ಮಾಡ್ತೀನಿ. ದರ್ಶಿನಿ, ನಿನ್ನಲ್ಲಿರೋ ದ್ವೇಷ ನೋಡ್ತಿದ್ರೆ ನನಗೆ ಭಯ ಆಗ್ತಾ ಇದೆ. ಇಷ್ಟು ದ್ವೇಷ ಇಟ್ಕೊಳ್ಳೋಕೆ ಅಂಥದ್ದು ನೀನೇನು ಕಳ್ಕೊಂಡೆ? ಯಾಕ ಆ ವಿಷಯನ ನನ್ನ ಹತ್ರ ಶೇರ್ ಮಾಡ್ಕೋತಿಲ್ಲ? ಆ ನೋವನ್ನ ಶೇರ್ ಮಾಡ್ಕೊಂಡ್ರೆ ಆ ನೋವು ಕಮ್ಮಿ ಆಗಿ ನನ್ನ ದ್ವೇಷ ಎಲ್ಲಿ ಆರ್ ಹೋಗುತ್ತೋ ಅಂತ ಭಯ ಆಗುತ್ತೆ. ಅದಕ್ಕೆ ಅದನ್ನ ಯಾರಿಗೂ ಹೇಳ್ದೆ ನನ್ನೊಳಗೆ ಉರಿತಾ ಇರಬೇಕು. ಅದು ದಿನೇ ದಿನೇ ಉರಿದು ನನ್ನ ಹಗೆನ ಜಾಸ್ತಿ ಮಾಡಬೇಕು. ನನ್ನಲ್ಲಿ ರಾಕ್ಷಸತ್ವ ಹೆಚ್ಚಬೇಕು. ಆವಾಗ್ಲೇ ನನ್ನ ಶತ್ರುಗಳನ್ನ ಕ್ರೂರವಾಗಿ ಬೇಟೆ ಆಡ್ಬೋದು. ಓಕೆ ಕೂಲ್ ರಿಲ್ಯಾಕ್ಸ್. ನಿನ್ನ ಫೀಲಿಂಗ್ಸ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ ದರ್ಶಿನಿ. ಇವಾಗೇನು ಅವ್ರು ಖುಷಿಯಾಗಿದ್ದಾರೆ, ಅದನ್ನ ನೋಡಕ್ ನಮ್ಗಿಷ್ಟ ಇಲ್ಲ ಅಷ್ಟೇ ತಾನೇ? ಹೇಗಿದ್ರು ನಾವು ಟೆಸ್ಟ್ ಮ್ಯಾಚ್ಗೆ ಪ್ರಿಪೇರ್ ಆಗಿದೀವಲ್ಲ, ಅಷ್ಟರಲ್ಲಿ ಒಂದು 2020 ಮ್ಯಾಚ್ ಆಡೋಣವಾ? ಅಂದ್ರೆ ಚಿಕ್ಕದಾಗಿ ಅವರಿಗೆ ಗಾಬರಿ ಹುಟ್ಸೋಣ. ಅದು ಹೇಗೆ ಅಂತ ಹೇಳ್ತೀನಿರು. ಯಾಕಿದು? ಹೇಳ್ತೀನಿ. ಹೀಗ್ ಮಾಡಿದ್ರೆ ಪ್ಲಾನ್ ವರ್ಕೌಟ್ ಆಗುತ್ತೆ. ಇವಾಗ ನೋಡು ಅವ್ರ ಮುಖ ಹೇಗ್ ಬದಲಾಗುತ್ತೆ.